ಮಮ್ಮಿ ಏನ್ ಮಾಡ್ಲತ್ತಿ? ಕುರುಡಿಗೆ ಸಲಕ ರವಾ ನೆನಾಕ್ಲಕತ್ತೀನಿ. ಇದು 1 ಕಿಲೋ ರವಾ ಅದ. ಸಣ್ಣ ಚಿರೋಟಿ ರವಾ ಅದ. ಚಿರೋಟಿ ರವಾ ಈಗ ಇವತ್ತು ನೆನಾಕ್ತೀನಿ. ಅಂದ್ರೆ ಇವತ್ತು ನೆನಾಕಕ್ಕೆ ಹಂಗ ಬ್ಯಾಸಗಿ ಚಾಲು ಆಗಿದೆ, ಬಿಸಿಲು ಬಿದ್ದಿರ್ತದ, ಕುರುಡಿಗೆ ಮಾಡ್ಬೋದು. ಮಾಡೇ ಮಾಡ್ತಾರೆ ಎಲ್ಲ. ಹೌದು ಹೌದು, ಅದಕ್ಕೆ ನಾನು ಕುರುಡಿಗೆ ಮಾಡ್ತೀನಿ. ಅದೇ ಬಹಳ ಮಂದಿ ಕೇಳಕತ್ತಾರ ಕುರುಡಿಗೆ ಮಾಡ್ತೇವೆ. ಅದಕ್ಕೆ ರವಾದ ಕುರುಡಿಗೆ ಹೆಂಗ್ ಮಾಡೋದು ಅದು ತೋರಿಸ್ತೀನಿ. ಸರಿ ಸರಿ. ಈಗ ಇವತ್ತು ನೆನಾಕ್ತೀನಿ, 3ನೇ ದಿನ ಕುರುಡಿಗೆ ಮಾಡ್ತೀನಿ. ಸರಿ, ಹೆಂಗ್ ನೆನಕ ತೋರಿಸ್ತಿ? ಈಗ ತೋರಿಸ್ತೀನಿ. ಓಕೆ, ಇದೆಷ್ಟದ ಇದು? ಇದು 1 ಕಿಲೋ ಅದ. 1 ಕಿಲೋ. ಓಕೆ, 1 ಕಿಲೋಕ್ಕ ಈಗ ನೀರು ಹಾಕ್ತೀನಿ. ಇದು ಚಂದ ಎಲ್ಲ ಒಂಜೀವ ಆಗಬೇಕು. ಚಂದ ಕಲ್ಸ್ಕೊಳ್ಳೋದು. ಈಗ ಚಂದ ಕಲಿಸುವಾಗ ಇದು ಇನ್ನೊಂದು ದಿವಸ ನೀರು ಹಾಕ್ತೀನಿ. ಇನ್ನೊಂದು ದಿವಸ ತೊಗೊತೀನಿ. ಈಗ ಇದು ಹಿಂಗೆ ಮ್ಯಾಗ ನಿಂದಿರ್ಬೇಕು ನೀರು, ಸ್ವಲ್ಪ ಮ್ಯಾಲ ನಿಂದಿರ್ಬೇಕಂತ. ಹಿಂಗೆ ತಳಸಾಗಬೇಕು. ಈಗ ಇದು ನೆನಕ್ದಲ್ಲ, ಇದೇನ್ ಮಾಡ್ತದ, ಈಗ ಒಂದು 10 ಗಂಟೆಗೆ ಮುಂಜಾನೆ 10 ಗಂಟೆಗೆ ನಾನು ನೆನಕ್ ನಿಂತಿ ರಾತ್ರಿ ತನ ಏನಾಗ್ತದ, ಇದೆಲ್ಲ ಸಂಜೆ ತನ ಉಬ್ಬಿ ಬರ್ತದ. ಇದ್ರಂದ ಏನ್ ಕೆಂಪ ಎಲ್ಲ ತೌಡ ಹಿಂಗದೆಲ್ಲ ಮ್ಯಾಗ್ ತೇಲ್ತದ. ರಾತ್ರಿ ನಾವ್ ಏನ್ ಮಾಡೋದು, ಅದ್ರ ಮ್ಯಾಗಿಂದ ಎಲ್ಲ ತೆಗೆದು ಚೆಲ್ಲೋದು, ಚೆಲ್ಲಿ ಮತ್ ನೀರ್ ಹಾಕಿಡೋದು. ಹಿಂಗ್ 3 ದಿನ ಮಾಡೋದು. ಮತ್ತೆ ತೌಡ್ ಬರ್ತದ. ಇವತ್ತೀಗ ತೌಡ್ ಮ್ಯಾಗಿಂದ ಎಲ್ಲ ಬಂದು ಚೆಲ್ ಬಿಡ್ತೀನಿ. ನಾಳೆ ಮತ್ ರಾತ್ರಿ ನೀರ್ ಹಾಕ್ತಿವಲ್ಲ, ಮತ್ ಮುಂಜಾನೆ ಮತ್ತೆ ಬರ್ತದ ಮ್ಯಾಗ ನೀರ್. ತೇಲಪ್ಲಿನೇ ಹಾಕೋದು, ಸ್ವಲ್ಪ ತೇಲಪ್ಲಿನೇ ಹಾಕೋದು. ಬರೀ ಮ್ಯಾಗಿನ ನೀರ್ ಚೆಲ್ಕೊತ ಹೋಗೋದು. ಕೆಂಪು ಬರ್ತದ, ಅದು ಚೆಲ್ಕೊತ ಹೋಗೋದು. 2 ದಿನ ಹೆಂಗ್ ನೆನಕದಪ್ಪ ಅಂದ್ರೆ ಮುಂಜಾನೆ ನೆನಕ್ಬೇಕು, ಸಂಜೆಗಲ್ಲ. ಮುಂಜಾನೆ 10 ಗಂಟೆಗೆ ಅದು ಬೆಳಿಗ್ಗೆ 10 ನೆನಕದು. ರಾತ್ರಿ ಸಂಜೆ ತನ 7-8 ತನ ಅದ್ರ ಮ್ಯಾಗೆಲ್ಲ ಬುರುಗ್ ಬರ್ತದ. ಅದೆಲ್ಲ ಹಿಂಗ್ ಜಾನದೆಲ್ಲ ಮತ್ ನೀರ್ ಹಾಕಿಡೋದು. ಮತ್ ಮರ್ದಿನ ಒಂದ್ ಜರ ಬರ್ತದ, ಜಾಸ್ತಿ ಬರಲ್ಲ. ಅದ್ರೂ ನೀರ್ ಮ್ಯಾಗಿನ ಚೆಲ್ಲೋದು, ಮತ್ ನೀರ್ ಹಾಕಿಡೋದು. ಅಲ್ಲಿ ನೈಟ್ ಏನ್ ಮಾಡೋದು, ಎಲ್ಲಾ ನೀರ್ ಜಾನಿ ಮುಂಜಾನೆ ಏನ್ ಮಾಡೋದು, ಇದು ನೈಟ್ ನೀರ್ ಹಾಕಿಡೋದ. ಮುಂಜಾನೆ ಏನ್ ಮಾಡೋದು, ಮತ್ ತಿಳಿ ನೀರ್ ಇರ್ತದ. ತಿಳಿ ನೀರೆಲ್ಲ ಚೆಲ್ಲಿ ಅದು ಏನ್ ಮಾಡೋದು ಆಮೇಲೆ ಹೇಳ್ತೀವಿ. ಈಗ ಇದು ಮುಚ್ಚಿಡೋದು. ಇವತ್ತು ನಾ ಕುರುಡಿಗೆ ಮಾಡಕ್ಕಿದ್ದ, ನಿನ್ನ ಅದ್ರ ನೀರ್ ಜಾನಿ ಮತ್ತೊಂದು ನೀರ್ ಹಾಕಿಟ್ಟಿದ್ದು. ಈಗ ಇವನು ನೀರ ತೆಗ್ಯಾದು. ಇವೆಲ್ಲ ಜಾನ ಅದ ನೋಡಿ, ಕೆಂಪು ನೀರು. ಇವತ್ತಿಗೆ 3 ದಿನ ಆಯ್ತು. 2 ದಿನ ನೆನಾಕಿನಿ. ಇದು 3ನೇ ದಿವಸ. ಇದು 3ನೇ ದಿನ. ಆಯ್ತೇನು? ಇದಕ್ಕೆ ಮತ್ತೆ ನೀರ್ ಹಾಕ್ಬೇಕು. ಈಗ ಇದಕ್ಕೆ ನೀರ್ ಹಾಕೋದಿಲ್ಲ. ಮತ್ತೆ ಈಗ ಏನ್ ಮಾಡೋದು? ಈಗ ಮಿಕ್ಸಿ ಮಾಡ್ತೀನಿ. ಇದು ಮಿಕ್ಸಿ ಮಾಡೋದು. ಈಗ ಮಿಕ್ಸಿ ಮಾಡೋದು. ಮಾಡ್ತೀನಿ. ಮಿಕ್ಸಿ ಮಾಡ್ಲೇಬೇಕೇನು ಇದು? ಮಿಕ್ಸಿ ಮಾಡಿದ್ರೆ ಜರ ಒಂಜೀವ ಆಗ್ತದ ಹಿಟ್ಟ. ಚಂದ ಆಗ್ತದ. ಇಷ್ಟೇ. ಈಗ ಅದು ಉಳಿದಿದೆ. ಸ್ವಲ್ಪ ಒಳಗೆ ರವ ಇರ್ತದಲ್ಲ, ಅದಕ್ಕೆ ಇದು ಹಿಂಗ್ ಮಾಡ್ತೀವಿ ಅಂದ್ರೆ ಒಂಜೀವ ಆಗ್ತದ, ಚಿಕ್ಕಿನ ತರ. ಇವು ಕುರುಡಿಗೆ ಗೋಧಿದು ಏನ್ ಗೋಧಿ ಇರ್ತಾವಲ್ಲ, ಗೋಧಿ ಕುರುಡಿಗೆ ಮಾಡ್ದಂಗೆ ಆಗ್ತಾವ ಇವು. ಗೋಧಿ ನೆನಾಕಿ 3 ದಿನ 4 ದಿನ ಮಾಡ್ತಾರಲ್ಲ, ಅದ್ರಂಗೆ ಹತ್ತಾವ ಇವು ಕುರುಡಿಗೆ. ರವಾ ಕುರುಡಿಗೆ. ಅದಕ್ಕ ಮೆಹನತ್ ಇಲ್ಲ. ಇದಕ್ಕೆ 3 ದಿನ ನೆನಕ ಕಷ್ಟ ಇಲ್ಲ. ಗೋಧಿ ನೆನಕ ನಾವು 4-5 ದಿನ ನೆನಾಕಿ ಅದು ಎಲ್ಲ ಕಿವುಚಿ ಮಿಕ್ಸಿ ಮಾಡಿ ತೆಗಿಬೇಕು. ಅದಕ್ಕಿನ್ನ ಸೇಮ್ ಟೇಸ್ಟ್ ಬರ್ತದೆ. ಇದು ಆಯ್ತು. ಈಗ ಮಿಕ್ಸರ್ ಮಾಡೋದಾಯ್ತು. ಈ ಕುರುಡಿಗೆ ಹೆಂಗ್ ಮಾಡೋದು ಅದು ತೋರಿಸ್ತೀನಿ ನಾ. ಆಯ್ತು ಆಯ್ತು. ಈಗ ಏನು ಮಾಡೋದು ಫಸ್ಟ್? ಈಗ ಗ್ಯಾಸ್ ಆನ್ ಮಾಡ್ತೀನಿ. ಇದು ಕಡೆ ಇಟ್ಕೊಳ್ಳೋದು. ಓಕೆ.
ಮತ್ತು ಹಾಂ 2 ಗ್ಲಾಸ್ ನೀರು ಹಾಕ್ತೀನಿ ಇದಕ್ಕೆ. 2 ಗ್ಲಾಸ್ ನೀರು ಹಾಕೋದು. ಹಾಂ 2 ಗ್ಲಾಸ್ ಚಿಕ್ಕದ 2 ಗ್ಲಾಸ್ ನಾನು ನೀರು ಹಾಕ್ತೀನಿ. ಹಾಂ ಏನಾಯ್ತು 1 2 ಈಗ ಇದು ಹೆಸರು ಬರಬೇಕು. ಹೆಸರು ಸ್ವಲ್ಪ ಕುದಿಬೇಕು. ಹಾಂ ಚಂದ ಹೆಸರು ಬರ್ಬೇಕು ಹಿಂಗೆ. ಓಕೆ ಈಗ ಹೆಸರು ಬಂತು. ಈಗ ಮಾಡೋದು ಈಗ ಗ್ಯಾಸ್ ಆನ್ ಮಾಡ್ತೀನಿ. ಉಪ್ಪು ಗ್ಯಾಸ್ ಆನ್ ಮಾಡಿ ಉಪ್ಪು ಹಾಕ್ತೀನಿ. ಸ್ವಲ್ಪ ಉಪ್ಪು ಹಾಕೋದು ರುಚಿಗೆ ತಕ್ಕಷ್ಟು. ಓಕೆ 2 ಗ್ಲಾಸ್ ನೀರು ಹಾಕಿನಿ. ಈಗ 2 ಗ್ಲಾಸ್ ಚೀಕ್ ಹಾಕ್ತೀನಿ. ಇದು ಹಾಂ ಈಗ ಬರಬೇಕು. ರವಾದ ನಾವು ಏನು ಮಿಕ್ಸ್ ಮಾಡ್ಕೊಂಡಿವಿ ಮಿಕ್ಸಿ. ಹಾಂ ಹಾಗೆ ಕೈ ಆಡಿಸ್ತಾ ಇರ್ಬೇಕಲ್ಲ. ಹಂಗೆ ಕೈ ಆಡಿಸ್ಕೋತಿರ್ಬೇಕು. 1 ಗ್ಲಾಸ್ ಇನ್ನೊಂದು ಗ್ಲಾಸ್. ಕೈ ಆಡಿಸ್ಬೇಕು. ಕೈ ಆಡ್ಸೋದು ನಿಲ್ಲಿಸಬಾರ್ದು ಯಾವುದೇ ಕಾರಣ. ಯಾವುದೇ ಕಾರಣಕ್ಕೆ ನಿಲ್ಲಿಸಬಾರ್ದು. ಯಾಕಂದ್ರೆ ಒಳಗೆಲ್ಲ ಗಂಟು ಆಗ್ತದೆ. ಹೌದು ಸ್ಪೀಡ್ ಕೈ ಆಡಿಸ್ತಾನೆ ಇರ್ಬೇಕು. ಸ್ಪೀಡ್ ಕೈ ಹುಟ್ಟಿರ್ತದಲ್ಲ ಅದ್ರಲ್ಲಿ ಇಲ್ಲಾಂದ್ರೆ ಏನೇ ತಗೋರಿ ನೀವು. ಬೆಲ್ಲನ್ಗಿ ತೋರಿ, ಹುಟ್ಟು ತೋರಿ, ರೇವ್ಗಿ ತೋರಿ, ಹಿಂಗೆ ಆಡಿಸ್ಕೋತೀರ. ಹಿಂಗೆ ತಿರ್ಕೋತಿರ್ಬೇಕು. ತಿರ್ಗಿಸ್ಕೋತಾ ಇರ್ಬೇಕು. ಸ್ವಲ್ಪ ಗ್ಯಾಸ್ ಜೋರು ಮಾಡೋದು. ಸ್ವಲ್ಪ ಜೋರು ಸಣ್ಣ ಮಾಡಿದ್ದು ಹಾಕ. ಈಗ ಸ್ವಲ್ಪ ಜೋರು ಮಾಡೋದು. ಹಾಂ ಇದು ಹಿಂಗೆ ಎಷ್ಟು ಮಾಡೋದು ಮಮ್ಮಿ? ಈಗ ಇದು ಈಗ ಪೂರಾ ಇದು ವೈಟ್ ಎಲ್ಲ ಹೋಗ್ಬೇಕು. ಇದು ಬೆಳಬೆಳ ಕಾಣಿಸ್ಲತ್ತದಲ್ಲ, ಇದೆಲ್ಲ ಹೋಗ್ಬೇಕು. ಒಂದ್ ಜೀವ ಆಗ್ಬೇಕು. ಇದು ಹೋಗ್ಬೇಕು ಅಂದ್ರೆ ಕಲರ್ ಚೇಂಜ್ ಆಗ್ಬೇಕು. ಯಾವ ಕಲರ್ ನೋಡಿ ಈಗಿನ ಬಂದಿಲ್ಲ ಕಲರ್. ಈಗ ಒಂದ್ ಸ್ವಲ್ಪ ಉಮ್ಗಂಡಂಗ. ಈಗ ಇದು ಬೆಳ್ಳಗದಲ್ಲ. ಈಗ ನೋಡಿ ಇದು ಬೆಳ್ಳಗದ. ಹಾ ಇದು ಹೋಗಿ ಸ್ವಲ್ಪ ಹಿಂಗ್ ಕಲರ್ ಬರ್ಬೇಕು. ಹಾ ಈಗ ಸ್ವಲ್ಪ ಇದಕ್ಕೆ ಮುಚ್ಚಿಡೋದು ಮ್ಯಾಗ. ಮುಚ್ಚಿಡೋದೆ? ಹಾಂ ಈಗ ಮುಚ್ಚಿಡೋದು. ಓಕೆ ಇದು ತೆಗಿತೀನಿ. ಸುಡ್ತಕಾಯಿ ಈಗ ಮುಚ್ಚಿಡೋದು. ಇದು ಹಾಂ ಮ್ಯಾಗ ಹಿಂಗೆ ಬಾರ್ಲಿ ಮುಚ್ಚು ಬಾರ್ಲಿ. ಹಾಂ ಹಿಂಗೆ ಮುಚ್ಚಿ ಸ್ವಲ್ಪ ಉಮ್ಗಳನ್ನ ಗೊತ್ತಾಗ್ತದೆ. 1-2-3 ಸಲ ಹಂಗೆ ಮಾಡೋದು. ಮುಚ್ಚೋದು ತೆಗೆಯೋದು, ಮುಚ್ಚೋದು ತೆಗೆದು ಕೈ ಆಡ್ಸೋದು ಮತ್ತು ಮುಚ್ಚೋದು ಮತ್ತು ಮುಚ್ಚೋದು. ಓಕೆ 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 ಅದು ತೋರಿಸ್ತೀನಿ. ಈಗ ನೋಡಮ್ಮ. ಹಾಂ ಸ್ವಲ್ಪ ಬಣ್ಣನೂ ಬದಲಾಗ್ಯದ. ತಿರುಗಬೇಕೀಗ. ಈಗ ನೋಡಿ ಇದು ಇನ್ನು ಹಸಿ ಅದ ಹಿಟ್ಟು. ಹಾಂ ಹಿಂಗೆ ತಿರುಗಬೇಕು. ತೆಳಗ ಮ್ಯಾಗ ಮ್ಯಾಗ ತೆಳಗ ಹಿಂಗೆ ಮಾಡ್ಬೇಕು. ತೆಳಗಿಂದ ಮ್ಯಾಗ ಮ್ಯಾಗ ತೆಳಗ ಹಿಂಗೆ. ಈಗ ಮತ್ತೆ ಮುಚ್ಚಿಡೋದು. ಈಗ ಮತ್ತೆ ಮುಚ್ಚಿಡೋದು. ಇದು ಎಲ್ಲ ತೆಗೆಯೋದು. ನೀರು ಇಟ್ಕೊಳ್ಳೋದು. ನೀರಿಲ್ಲಿ ನೋಡಿ ಕೈ ಸುಡಲ್ಲ ಅವಾಗ. ನೀರ್ನ ಕೈ ಎದ್ದದು ಹಿಂಗೆ ತೆಗೋದು. ಇದ್ರದೆಲ್ಲ ತೆಗೆದು ಹೆಂಗೆ ಮುಚ್ಚಿಬಿಡೋದು. ಈಗ ಮುಚ್ಚಿಬಿಡೋದು. ಮುಚ್ಚಿಬಿಡೋದು. ಈಗ ಮತ್ತೆ ಈಗ ನೋಡಿ ಒಂದು ಜರ ಶೈನಿಂಗ್ ಬಂದದು. ಎಸ್ ಈಗ ಆಗ್ಯದ ಇದು. ಹಾಂ ಈಗ ಕುರುಡಿಗೆ ಮಾಡೋದು ತೋರಿಸ್ತದೆ. ಇದು ಹಂಗೆ ತಿನ್ಲಕ್ಕೂ ಭಾಳ ಮಸ್ತ್ ಆಗ್ತದೆ. ಮಸ್ತ್ ಆಗ್ತದೆ. ಚೀಕ್. ಈಗ ಇದಾಯ್ತು. ಓಕೆ ರೆಡಿ ಆಯ್ತು. ಈಗ ಏನು ಮಾಡೋದು? ಬಿಸಿ ಗ್ಯಾಸ್ ಬಂದ್ ಮಾಡ್ತೀನಿ. ಗ್ಯಾಸ್ ಆಫ್ ಮಾಡೋದು. ಡನ್. ಈಗ ಇದು ಚೀಕ್ ರೆಡಿ ಆಗಿದೆ. ಇದು ಕುರುಡಿದು ಸಾಚ ಅದ. ಇದು ಒಳಗೆ ಸುತ್ತ ಒಂದು ಸ್ವಲ್ಪ ಒಂದು ಬಟ್ ಎಣ್ಣೆ ಹಚ್ಚೋದು. ಓಕೆ ಈಗ ಇದ್ರಾಗ ತುಂಬ್ತೀನಿ. ಬಿಸಿನೇ? ಹಾಂ ಎಸ್ ಬಿಸಿ ಬಿಸಿನೇ ಮಾಡೋದಿರ್ತದೆ ಇದು. ಹಾಂ ಮತ್ತು ಗಟ್ಟಿಯಾಗನ ಇದಾಗಲ್ಲ. ಹಿಂಗೆ ತುಂಬೋದು. ಸ್ವಲ್ಪ ಗಟ್ಟಿ ಐತೆ ಮತ್ತೆ ನೀರು ಹಾಕಿ ಬಿಸಿ ಮಾಡ್ಕೊಬೋದು? ಇಲ್ಲ. ಸೊ ಬಿಸಿ ಬಿಸಿ ಇದ್ದಾಗೆ ನೀವು ತುಂಬ್ಕೊರಿ. ಹಾಂ ಬಿಸಿ ಬಿಸಿ ಇದ್ದಾಗೆ ಒಂದು ಜರ ಕೈಲಿ ಹಿಂಗೆ ಒಳಗೆ ಒತ್ತಾಗ. ಹಾಂ ಹಿಂಗೆ ಒತ್ತಾಗ. ಇದು ಮುಚ್ಚಿಡೋದು ಹಂಗೆ. ಈಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚೋದು.
ಈಗ ಇದ್ರ ಮ್ಯಾಗ ಇದು ಇಡಾಕ ಇಟ್ಟು ಏನಾರ ಅರ್ಬಿ ಹಿಡಿಯಾಕ ಚಂದ ಪಿರ್ಕೆ ಕುಂಡ್ರಿಸ್ಬಿಡೋದು ಇದೆ ಹಾಂ ಓಕೆ ಕಚ್ಚಿ ಕುಂಡ್ರಿಸ್ಬೇಡ ಒಂದು ಸ್ವಲ್ಪ ಹಿಂಗೆ ಅರ್ಬಿ ಹಿಡಿಯ ಹಾಂ ಹಾಂ ಹಿಡಿದು ಏನು ಹಿಂಗೆ ತಿರುವಾದ ಹಾಂ ಭಾಳ ತೆಳುಗೆ ಮಾಡಬಾರ್ದು ಹಿಂಗೆ 2 ಸುತ್ತರೆ ತೊಗೋಬೇಕು ಹಾಂ ಹಿಂಗೆ ಓಕೆ ಅರ್ಬಿ ಕಾಟನ್ ಅರ್ಬಿ ಮೇಲೆ ಹಾಕ್ಬಹುದು ಹಾಕ್ಬಹುದು ಕೆಲವರು ದಪ್ಪ ಪ್ಲಾಸ್ಟಿಕ್ ಪೇಪರ್ ಹಾಕ್ಬಹುದು ಅಂದ್ರೆ ಇದು ಬಿಸಿಲು ಬಿದ್ದಿರ್ತದ ಮ್ಯಾಗ ಕುಂಡ್ರದ ಆಗಲ್ಲ ಬಿಸಿಲ ಕುಂಡ್ರಕ್ ಆಗಲ್ಲ ಇಲ್ಲೇ ಮಾಡೋದು ಇವು ಮಾಡಿ ಎತ್ಕೊಂಡು ಒಂದ್ ತಾಟ್ನ್ಯಾಗ ಇಟ್ಕೊಂಡು ಮ್ಯಾಗ ಒಯ್ದು ಹಾಕ್ಬಾರ್ದು ಬಿಸಿಲಿಗೆ ಹಾಕೋದು ಏನಾಗ್ತದ ಇಲ್ಲ ಮುಂಜೆ ಮಾಡ್ಬೇಕು ಭಾಳ ಬಿಸಿಲು ಎಳಿ ಬಿಸಿಲಿದ್ದಾಗ ಮಾಡ್ಬೇಕು ಇಲ್ಲ ಅಂದ್ರೆ ಭಾಳ ಬಿಸಿಲು ಜೋರ್ ಆಯ್ತಂದ್ರೆ ಕುಂಡ್ರಕ್ ಆಗಲ್ಲ ಇದು ಹೆಂಗ ಒಯ್ಯೋದು ಹಾಕೋದು ತೋರಿಸ್ತಾರೆ ಸೊ ನಮ್ಮ ಕುರುಡಿಗೆ ರೆಡಿ ಆಲ್ಮೋಸ್ಟ್ ನೀವು ಸಾಚಾ ಎಂತ ತೋತೀರಿ ಅದ್ರ ಮ್ಯಾಗ ದಪ್ಪ ಸಣ್ಣ ನೋಡ್ಬೋದು ನೀವು ನಮ್ಮ ಕುರುಡಿಗೆ ಇಲ್ಲಿ ರೆಡಿ ಆಗ್ಯಾವ ನೋಡಿ. ಈಗ ಕಲರ್ ಕುರುಡಿಗೆ ಹೆಂಗ್ ಮಾಡೋದು ನ್ಯಾಚುರಲ್ ಕಲರ್ ಇದು ಇದು ಬೀಟ್ರೂಟ್ದು ಜ್ಯೂಸ್ ಅಂದ್ರೆ ಬೀಟ್ರೂಟ್ ಮಿಕ್ಸಿ ಮಾಡಿ ಅದೆಲ್ಲ ಹಿಂಡ್ಕೊಂಡು ತಗೊಂಡಿ ಸ್ವಲ್ಪ ನೀರ್ ಹಾಕಿ ಓಕೆ ಇದು 1 ಗ್ಲಾಸ್ ತಗೊಂಡಿನಿ ಓಕೆ ಏನ್ ಮಾಡೋದು ಇದು ಈಗ ಕಾಸಾದ ಓಕೆ ಈಗ ಇದು ಕಾಯನ ಅದು ಸ್ವಲ್ಪ ಕುದಿಬೇಕು ಹೆಸರು ಬರಬೇಕು ಹೆಸರು ಬರಬೇಕು ಇದು ಸೋಸಿ ಮಾಡಿ ತಗೊಂಡಿನಿ ಬೀಟ್ರೂಟ್ ಮಿಕ್ಸಿ ಮಾಡಿ ಸೋಸಿ ಮಾಡಿ ತಗೊಂಡಿನಿ ಈಗ ಉಪ್ಪು ಹಾಕ್ತೀನಿ ಸ್ವಲ್ಪ ಉಪ್ಪ ಸ್ವಲ್ಪ ಟೇಸ್ಟ್ ಈಗ ಇದು ಹಾಕೋದು ಈಗ ಇದು ಹಾಕೋದು ಕುದಿಲಿಕ್ಕೆ ಅವಾಗಲೇ ನಾವು ಕುರುಡಿಗೆ ಇದು ಮಿಕ್ಸಿ ಮಾಡ್ಕೊಂಡಿದೀವಲ್ಲ ರವಾ ಎಲ್ಲ ಅದೇ 1 ಗ್ಲಾಸ್ ಹಂಗೆ ಇಟ್ಟಿದ್ವಿ ಇದು ಚೀಕ್ ಈಗ ಇದ್ರಾಗ ಹಾಕ್ತಿವಿ ಅದೇ ಚೀಕ್ ಇದು ಅದೇ ಚೀಕ್ ಸೇಮ್ ಪ್ರೊಸೀಜರ್ ಇಷ್ಟೇ ಬೀಟ್ರೂಟ್ ಅಂದ್ರೆ ಹಾಕ್ಬಿಟ್ಟು ನ್ಯಾಚುರಲ್ ಕಲರ್ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಇಲ್ಲ ಇದ್ರಾಗ ಸ್ವಲ್ಪ ಅದ್ರಾಗ ನೀರು ಹಾಕ್ತೀನಿ ಈಗ ಇದು ಹಂಗೆ ತಿರುಗಿಸೋದು ಕೈ ಬಿಡಲಾರೆ ಇದು ಕೈ ಬಿಡ್ಲಾರ್ದಂಗೆ ತಿರುಗಿಸೋದು ಸೇಮ್ ಗಟ್ಟಾಗಬೇಕು ಗಟ್ಟಾಗ್ಬಾರ್ದು ಅದಕ್ಕೆ ಕೈ ತಿರುಗಿಸ್ತಾ ಇರ್ಬೇಕು ಹಿಂಗೆ ಸೇಮ್ ಪಾಲಕ್ ಪ್ಯೂರಿ ಮಾಡಿ ಹಾಕಿ ಕುರುಡಿಗೆ ಮಾಡಿ ಪಾಲಕ್ನು ಹಾಕಬಹುದು ಪಾಲಕ್ ಅಂದ್ರೆ ಗ್ರೀನ್ ಕುರುಡಿಗೆ ಗ್ರೀನ್ ಕಲರ್ ಚಂದ ಆತಾವ ಅದು ಕಲ್ಸಾಗ ಇದು ಬಿ ಮುಚ್ಚಬೇಕಲ್ಲ ಇದು ಬಿ ಮುಚ್ಚಬೇಕು ಮುಚ್ಚಬೇಕು ಮಮ್ಮಿ ಈಗ ಆಗಿರ್ಬೇಕಲ್ಲ ನೋಡೋಣ ಆಯ್ತು ಆಗಿದೆ ಈಗ ಕುರುಡಿಗೆ ಮಾಡೋಣ ಸೊ ನೋಡ್ಬೋದು ಬಣ್ಣ ಕಲರ್ದು ನ್ಯಾಚುರಲ್ ಕಲರ್ ಬೀಟ್ರೂಟ್ ಇಲ್ಲ ಸ್ವಲ್ಪ ಎತ್ತು Yes. Yes. Very nice. Smell it, ma. Yes. So, ಕುರುಡಿಗೆ ರೆಡಿ. ಕುರುಡಿಗೆ ರೆಡಿ. ಈಗ ಇವು ಬಿಳಿ ಕುರುಡಿಗೆ ಬಿಳಿ ಕುರುಡಿಗಿನೂ ಹೇಳ್ಕೊಟ್ಟೆ ಮತ್ತೆ ಈ ಬಣ್ಣಿನ ಕುರುಡಿಗೂ ಮಾಡಿ ತೋರಿಸ್ದ ಇದು ಹೆಂಗ್ ಮಾಡೋದು ಬಣ್ಣಿನ ಕುರುಡಿಗಿನೂ ಮಾಡಿ ತೋರಿಸ್ದೆ ಬಣ್ಣಿನ ಕುರುಡಿಗಿನೂ ಮಾಡಿ ತೋರಿಸ್ದ ಇದು ಹೆಂಗ್ ಮಾಡೋದಂದ್ರ ಬೀಟ್ರೂಟ್ ನಾವು ಮಿಕ್ಸಿ ಮಾಡಿ ಅದ್ರ ರಸ ತಗೋದು ಅದು ಹಾಕಿ ಮಾಡಿ ಸೊ ಈಗ ಇದು ಬಿಸಿಲಾಗ ಒಯ್ದು ಹಾಕೋದು ಅಲ್ಲ ಒಣಗದ ಮೇಲೆ ಕರ್ದನ್ನು ತೋರಿಸ್ತೀವಿ ನಾವು
ठीक ಅದ ಈಗ ಬಿಸ್ಲಾಗ ಹಾಕಮು ಠೀಕ್ ಅದ ಆಯ್ತು ಡನ್ ಡನ್ ನೋಡ್ರಿ ಈಗ ಒಂದು 2 ದಿನ ನಾವು ಬಿಸಿಲಿಗೆ ಇಟ್ಟಿದ್ವಿ ಒಣಗ್ಯಾವ ಈಗ ಇವು ನಾವು ಕರೆದು ತೋರ್ಸಮ್ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿವಿ ಈಗ ಎಣ್ಣೆ ಆಲ್ಮೋಸ್ಟ್ ಕಾದದ ಈಗ ಕರ್ ತೋರ್ಸಮ್ ಇವು ಬಿಳಿವು ಕುರುಡಿಗೆ ನೋಡ್ಬೋದು ನೋಡಿ ಎಷ್ಟು ದೊಡ್ಡದೈತೆ ನೋಡ್ರಿ ಇದು ಓಕೆ ಸೂಪರ್ ಈಗ ಕಲರ್ದೊಂದು ಇದೊಂದು ಬೆಳೀತು ಓಕೆ ನೋಡ್ರಿ ಎಷ್ಟು ದೊಡ್ಡ ಶಿಸ್ತು ಒಣಗ್ಬೇಕು ಇವು ಒಮ್ಮೆ ಗ್ಯಾಸ್ ಒಮ್ಮೆ ಎಣ್ಣೆ ಕಾಸಿ ಸ್ವಲ್ಪ ಸಣ್ಣ ಇಡೋದು ಸ್ವಲ್ಪ ಕಾದ್ಮೇಲೆ ಸಣ್ಣ ಮಾಡೋದು ಸ್ವಲ್ಪ ಸಣ್ಣ ಮಾಡೋದು ಅಂದ್ರೆ ಹೊತ್ತಲ್ಲ ಹೊತ್ತಲ್ಲ ಕೆಂಪಂತು ಇದು ನ್ಯಾಚುರಲ್ ನಾವು ಬೀಟ್ರೂಟ್ ಕಲರ್ ಹಾಕಿ ಮಾಡಿದ್ದು ಬರೋಬರ್ ಅದ ಚಂದ ಬಿಸಿಲು ಹತ್ತಬೇಕು ಚಂದ ಒಣಗಬೇಕು ಇನ್ನೊಂದು ನ್ಯಾಚುರಲ್ ಕಲರ್ ಇದು ಕೆಂಪಗಾಗಲ್ಲ ಒಂದ್ ಸ್ವಲ್ಪ ಪಿಂಕ್ ತರ ಬಂದ ಕಲರ್ ಸ್ವಲ್ಪ ಪಿಂಕ್ ಇದು ಕೆಂಪಲ್ಲ ಇದು ಒಂದ್ ಸ್ವಲ್ಪ ಪಿಂಕ್ ತರ ಕುರುಡ್ಗಿ ರೆಡಿ ಕುರುಡ್ಗಿ ಹಿಟ್ಟ ಹ್ಯಾಂಗ್ ಮಾಡೋದು ನಾ ಎಲ್ಲ ತೋರ್ಸಿನಿ ಈಗ ಕುರುಡ್ಗಿ ಎಲ್ಲ ಒಣಗ್ಯಾವ ನಾ ಕರದ್ ತೋರ್ಸಿನಿ ನೋಡ್ರಿ ಇವು ಬಿಳಿ ಕುರುಡ್ಗಿ ಇದು ಬೀಟ್ರೂಟ್ ಜ್ಯೂಸ್ ಹಾಕಿನಲ್ಲ ಅದು ನ್ಯಾಚುರಲ್ ಕಲರ್ ಬಂದದ ಇದ್ರ ಯಾವುದೇ ಆರ್ಟಿಫಿಷಿಯಲ್ ಇಲ್ಲ ಮತ್ತು ನಿಮಗೆ ಹಸಿರು ಕಲರ್ ಮಾಡ್ಬೇಕನ್ನಿಸ್ತಂದ್ರೆ ಪಾಲಕ ಬಿಸಿ ಬಿಸಿ ನೀರಿನಾಗ ಹಾಕಿ ಬರೀ ಪಾಲಕ್ ತೊಗೊಂಡು ಮಿಕ್ಸಿ ಮಾಡಿ ಚಂದ ಮಿಕ್ಸಿ ಮಾಡಿ ಸೋಸ್ಕೊಂಡು ಅದು ಆ ಪಾಲಕದಾಗ ಅದು ಪ್ಯೂರಿದಾಗ ನೀರು ಹಾಕ್ರಿ ಒಂದು ಗ್ಲಾಸ್ ನೀರು ಹಾಕಬೇಕು ಒಂದು ಗ್ಲಾಸ್ ಇಟ್ಟು ಒಂದು ಗ್ಲಾಸ್ ನೀರ ಅದು ಮಾಡಿ ನೋಡ್ರಿ ನ್ಯಾಚುರಲಿ ಕಲರ್ ಬರುತ್ತೆ ಹಸಿರು ಕಲರ್ ಬರ್ತದ ನೀವು ಮಾಡ್ಬೋದು ಹಬ್ಬ ವಾರ ಬಂತಂದ್ರೆ ಕುರುಡ್ಗಿ ಬೇಕೇ ಬೇಕು ನೀವು ಬಿಸಿಲು ಬಹಳ ಕಡಕ್ ಬಿಸಿಲು ಇದ್ದಾಗ ನೀವು ಕುರುಡ್ಗಿ ಮಾಡ್ಕೋಬೇಕು ಒಂದು ವರ್ಷದ ಕುರುಡ್ಗಿ ಒಮ್ಮೆ ಮಾಡಿಡಬಹುದು ಕುರುಡ್ಗಿ ಒಮ್ಮೆ ಮಾಡಬಹುದು ನೀವು ಮಾಡಿಡ್ರಿ ನೀವು ನಾ ಹೇಳ್ದಂಗ ಹಿಟ್ ಮಾಡಿ ಚೀಕ್ ಮಾಡಿ ನಾ ಹ್ಯಾಂಗ್ ಮಾಡಿ ನಂಗೆ ನೋಡಿ ಈಗ ಹೆಂಗ ಅವರು ಸ್ಟೆಪ್ ವೈಸ್ ಒಂದೊಂದಾಗಿ ನಾವು ಹೇಳಿವಿ ಅದೇ ತರ ನೀವು ಮಾಡ್ರಿ ಸ್ವಲ್ಪ ಕಷ್ಟ ಅನ್ಸ್ಬೋದು ಆದ್ರೆ ಇಷ್ಟಪಟ್ಟು ಮಾಡಿದ್ರೆ ಎಲ್ಲಾನು ಸೋಪಾನೆ ಮಾಡ್ರಿ ಇದೇನ್ ಬಹಳ ಅವಘಡಿಲ್ಲ ಗೋಧಿ ನೆನಾಕಿ ಅದು ಕಷ್ಟಪಡೋದು ಬೇಕಾಗಿಲ್ಲ ರವಾ ಥರ ಅದು ಚಂದ ಬೆಳ್ಳಗೆ ನೋಡಿ ರವಾ ಥರ ಅದು ನೆನಾಕೋದು 3 ದಿನ ಅದ್ರ ನೀರು ತೆಗೆಯೋದು ಮಾಡೋದು ಮತ್ತು ಇವು ಹ್ಯಾಂಗಾಗ್ಯಾವ ಕಮೆಂಟ್ಸ್ ಮಾಡಿ ಹೇಳ್ರಿ ನಮ್ಗೆ ಎಲ್ಲರಿಗೂ ಒಳ್ಳೇದಾಗಲಿ.